Good morning friends. ಈ ಯೂನಿಟ್ನಲ್ಲಿ ಆಲ್ ಅಬೌಟ್ ಟೆನ್ಸಸ್ಸು ಆ್ಯಂಡ್ ಕಂಡೀಷನಲ್ ಟೆನ್ಸಸ್ ಬಗ್ಗೆ ಮುಗಿಸುವ ಹಂತದಲ್ಲಿದ್ದೇನೆ. ಅಂದರೆ ಆಲ್ಮೋಸ್ಟ್ ಮುಗಿತಾ ಬಂತು. ನಾಳೆಗೆ ಪೂರ್ತಿಯಾಗಿ ಮುಗಿಯುತ್ತದೆ ಅಂತ ಹೇಳ್ತಾ ಇದ್ದೀನಿ. ಮಂಡೆಯಿಂದ ನಿಮಗೆ ಬೇರೆ ಯೂನಿಟ್ಟು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಸೋಮವಾರದಿಂದ ಹೊಸ ಯೂನಿಟ್ಟು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನಾಳೆ ಅಷ್ಟೇ ಅಬೌಟು ಕಂಡೀಷನಲ್ಲು ಟೆನ್ಸಸ್ಸು ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತು, ಕಂಡೀಷನಲ್ಲು ಟೆನ್ಸಸ್ಸಲ್ಲಿ ಮೂರು ಪ್ರಕಾರವಿದೆ ಅಥವಾ 3 ಟೈಪ್ಸ್ ಇದೆ. 3 ಟೈಪ್ಸಲ್ಲಿ ಫಸ್ಟ್ ಒನ್ನು ಓಪನ್ ಕಂಡೀಷನ್ನು, ಅದು ಮುಗಿದಾಯಿತು. ಹಾಗೆ ಅನ್ರಿಯಲ್ಲು ಆರ್ ಇಮ್ಯಾಜಿನರಿ ಕಂಡೀಷನು, ಅದು ಕೂಡ ಮುಗಿಸಿದ್ದೀನಿ. ಅದೇ ಇಲ್ಲಿ ಓಪನ್ ಕಂಡೀಷನಲ್ಲಿ ಏನು ಅಂತ ಹೇಳಿದ್ದೀನಿ, ಅದಕ್ಕೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ಅನ್ರಿಯಲ್ಲು ಆರ್ ಇಮ್ಯಾಜಿನರಿ ಕಂಡೀಷನಲ್ಲಿ ಏನು ಅಂತ ಹೇಳಿದ್ದೀನಿ, ಜೊತೆಗೆ ಎಕ್ಸಾಂಪಲ್ಸ್ ಕೂಡ ಹೇಳಿದ್ದೀನಿ. ಇವತ್ತು ಅನ್ಫುಲ್ಫಿಲ್ಡ್ ಕಂಡೀಷನ್ನು ಹೇಳ್ತಾ ಇದ್ದೀನಿ. ಅನ್ಫುಲ್ಫಿಲ್ಡ್ ಕಂಡೀಷನಲ್ಲಿ ಅದರಲ್ಲಿ ಪೂರೈಸಿದ ಸ್ಥಿತಿ, ಅದೇ ಪೂರೈಕೆ ಮಾಡಲಿಕ್ಕೆ ಅಥವಾ ತೃಪ್ತಿ ಮಾಡಲಿಕ್ಕೆ ಆಗದ ಪರಿಸ್ಥಿತಿಗೆ ಅನ್ಫುಲ್ಫಿಲ್ಡ್ ಕಂಡೀಷನ್ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಒಂದು ಘಟನೆ ಆಗದಿದ್ದರೆ ಇನ್ನೊಂದು ಘಟನೆ ಆಗೋದಿಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಇದನ್ನು ಉಪಯೋಗಿಸಬೇಕಾಗುತ್ತೆ. ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟರೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ. ಆದರೆ ಅನ್ಫುಲ್ಫಿಲ್ಡ್ ಕಂಡೀಷನ್ನು ಎಕ್ಸಾಂಪಲನ್ನು ಕೊಡಲಿಕ್ಕೆ ಕೆಳಗಡೆ ಸ್ಪೇಸ್ ಇಲ್ಲ. ಆದ್ದರಿಂದ ಮುಂದೆ ನೋಡೋಣ ಅಂತ ಹೇಳಿದ್ದೀನಿ. ನೀವು ಮೊದಲು ನೋಡ್ಕೊಳ್ಳಿ, ಈ ಹ್ಯಾಡ್ ಕಮ್ ಅಂದರೆ ಅವನು ಬಂದಿದ್ದ ಅಂತಾಗುತ್ತೆ. ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಇದರ ಮುಂದೆ ಅಂದರೆ ಹ್ಯಾಡ್ ಕಮ್ ಅನ್ನುವ ಮುಂದೆ ಇಫ್ ಇದೆ. ಅದೇ ಇಫ್ ಹ್ಯಾಡ್ ಕಮ್ ಅಂದರೆ ಅವನು ಬರುತ್ತಾರೆ ಅಂತ ಆಗುತ್ತೆ. ಆದರೆ ಅವನು ಬರಲಿಲ್ಲ ಅನ್ನೋಕ್ಕೆ ಇಲ್ಲಿ ವಾಕ್ಯ ಕಂಪ್ಲೀಟ್ ಆಗಿಲ್ಲ. ಇಂಥ ವಾಕ್ಯಗಳನ್ನ ನಾವು ಇಂಗ್ಲೀಷಲ್ಲಿ ಅನ್ಫುಲ್ಫಿಲ್ಡ್ ಕಂಡೀಷನ್ನು ಅನ್ನಬೇಕು ಅಥವಾ ಡೌಟ್ಫುಲ್ಲು ಪಾಸ್ಟ್ ಟೆನ್ಸು ಅಂತ ಹೇಳ್ತಾರೆ. ಅಂದರೆ ಇಂಥ ಅರ್ಧಂಬರ್ಧ ವಾಕ್ಯಗಳ ಮುಂದೆ ಏನು ಅಂತ ನಾನು ಮುಂದೆ ಹೇಳ್ತಾ ಇದ್ದೀನಿ. ಅಂದರೆ ಇದರದ್ದು ಕಂಪ್ಲೀಟ್ ಆಗಬಾರ್ದು. ಕಂಪ್ಲೀಟ್ ಆಗದಿದ್ದರೆ ಇಲ್ಲಿ ನಾನು ಅನ್ಫುಲ್ಫಿಲ್ಡ್ ಕಂಡೀಷನ್ಸು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಇದೇ ನಮ್ಮ ಇಂಗ್ಲೀಷ್ನ ಗ್ರಾಮರಲ್ಲಿದೆ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್ಸು ತೋರಿಸಿ ಹೇಳ್ತಾ ಇದ್ದೀನಿ, ಅಂದ್ಕೊಳ್ಳಿ. ಎಕ್ಸಾಂಪಲ್ಲು ನಂಬರ್ 1ರಲ್ಲಿ ಇಫ್ ಹ್ಯಾಡ್ ಕಮ್ ಐ ವುಡ್ ಹ್ಯಾವ್ ಗಾನ್. ಅಂದರೆ ಒಂದು ವೇಳೆ ಅವನು ಬಂದಿದ್ದರೆ ನಾನು ಹೋಗಿರಬಹುದಾಗಿತ್ತು ಅಂತ ಆಗುತ್ತೆ. ವುಡ್ ಅಂದರೆ ಬಹುದು ಅಂತ ಅರ್ಥ ಆಗುತ್ತೆ ಹೇಳ್ತಾ ಇದ್ದೀನಿ. ಹಾಗೆ ಎಕ್ಸಾಂಪಲ್ ನಂಬರ್ 2ರಲ್ಲಿ ಇಫ್ ಹ್ಯಾಡ್ ಕಮ್ ಐ ವುಡ್ ಹ್ಯಾವ್ ಗಾನ್ ಅಂದರೆ ಒಂದು ವೇಳೆ ಅವನು ಬಂದಿದ್ದರೆ ನಾನು ಹೋಗಿರುತ್ತಿದ್ದೆ. ವುಡ್ಡು ಬಂದಾಗ ಬಹುದು ಅಂತ ಆಗುತ್ತೆ. ಆದರೆ ಶುಡ್ ಬಂದಾಗ ನೋಡಲೇಬೇಕು ಮಸ್ಟ್ ಅಂದ್ಕೊಳ್ಳಿ, ಹಂಗಾಗುತ್ತೆ ಅಂತ ಹೇಳ್ತಿದ್ದೀನಿ. ಹಾಗೆ ನೋಡ್ಕೊಳ್ಳಿ, ಮೊದಲನೇ ವಾಕ್ಯದಲ್ಲಿ ಫೇಲ್ ಡ್ಯೂಟಿ ಆಗುತ್ತೆ. ಅಂದರೆ ಇಲ್ಲಿ ಕರ್ತವ್ಯ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳ್ಕೊಳ್ಳಿ. ಅದಕ್ಕೆ ಹೇಳ್ತಿರೋದು ಫೇಲ್ ಡ್ಯೂಟಿ ಅಂತ ಆಗುತ್ತೆ. ಹಾಗೆ ಎಕ್ಸಾಂಪಲ್ ನಂಬರ್ 2 ಹೇಳ್ತಾ ಇದ್ದೀನಿ, ಫೇಲ್ಡ್ ಆ್ಯಕ್ಷನ್ ಅಂತ ತೋರಿಸುತ್ತೆ. ಅಂದರೆ ಇಲ್ಲಿ ಇದು ಯಾವುದೇ ಕ್ರಿಯೆಯನ್ನು ಮಾಡಲಿಕ್ಕೆ ಆಗದೇ ಇದ್ದರೆ ಈ ಥರ ಹೇಳಬೇಕು, ಫೇಲ್ಡ್ ಆ್ಯಕ್ಷನ್ ಅಂತ ಆಗುತ್ತೆ. ತಿಳಿಸಿದ 2 ಎಕ್ಸಾಂಪಲು ಇವು ಕಂಡೀಷನ್ಸು ಆಗ್ತವೆ. 3 ಎಕ್ಸಾಂಪಲ್ಸು ಗೋಯಿಂಗ್ ಟು ನೌ. ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ನಂಬರ್ 1 ನೋಡ್ಕೊಳ್ಳಿ. ಅವಳು ತನ್ನ ಪರೀಕ್ಷೆ ಬರೆದಿರಬಹುದು ಅನ್ನೋದನ್ನ ನಾವು ಇಲ್ಲಿ ಶುಡ್ ಹ್ಯಾವ್ ರಿಟನ್ ಹರ್ ಎಕ್ಸಾಮ್ ಅನ್ನೋಕ್ಕಾಗುತ್ತೆ. ಇಲ್ಲಿ ವುಡ್ ಅಂದರೆ ಬಹುದು ಅಂತ ಆಗುತ್ತೆ ಹೇಳ್ತಾ ಇದ್ದೀನಿ. ಮುಂದುವರೆದು ಎಕ್ಸಾಂಪಲ್ ನಂಬರ್ 2ರಲ್ಲಿ ಹೇಳ್ತಾ ಇದ್ದೀನಿ, ಅವಳು ತನ್ನ ಪರೀಕ್ಷೆ ಬರೆದಿರಬೇಕಾಗಿತ್ತು ಅನ್ನೋಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಶುಡ್ ಹ್ಯಾವ್ ರಿಟನ್ ಹರ್ ಎಕ್ಸಾಮ್ ಅಂತ ಆಗುತ್ತೆ. ಅಂದರೆ ಅವಳು ಬರೆದಿರಲೇಬೇಕಾಗಿತ್ತು ಅನ್ನೋಕ್ಕೆ ಶುಡ್ ಅನ್ನಬೇಕಾಗುತ್ತೆ. ಶುಡ್ ಅಂದರೆ ಮಾಡಲೇಬೇಕು ಅಂತ ತಿಳ್ಕೊಳ್ಳಿ, ಕೆಲಸ ಆಗಲೇಬೇಕಿತ್ತು ಅಂದ್ಕೊಳ್ಳಿ ಆಗುತ್ತೆ. ಎಕ್ಸಾಂಪಲ್ ನಂಬರ್ 3 ಹೇಳ್ತಾ ಇದ್ದೀನಿ ಅಂದ್ಕೊಳ್ಳಿ, ನಾನು ನನ್ನ ತಂದೆಯ ಮಾತುಗಳನ್ನು ಕೇಳಬಹುದಿತ್ತು ಅಂತ ಹೇಳೋಕ್ಕೆ ಐ ವುಡ್ ಹ್ಯಾವ್ ಲಿಸನ್ಡ್ ಮೈ ಫಾದರ್ ವರ್ಡ್ಸ್ ಅಂತ ಆಗುತ್ತೆ. ಇಲ್ಲಿ ಬಹುದು ಅಂತಾಗಿದ್ದರೆ ಆಗಬಹುದು ಅಂತ ಇದ್ದರೆ ವುಡ್ ಅನ್ನಬೇಕಾಗುತ್ತೆ. UL ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಎಕ್ಸಾಂಪಲ್ ನಂಬರ್ 4ರಲ್ಲಿ ಐ ಶುಡ್ ಹ್ಯಾವ್ ಲಿಸನ್ಡ್
ಟು ಮೈ ಫಾದರ್ ವರ್ಡ್ಸ್ ಅಂದರೆ ನಾನು ನನ್ನ ತಂದೆಯ ಮಾತನ್ನು ಕೇಳಬೇಕಿತ್ತು ಅಥವಾ ಕೇಳಲೇಬೇಕಿತ್ತು ಅಂತಾಗುತ್ತೆ. ನೋಡ್ಕೊಳ್ಳಿ ಎಕ್ಸಾಂಪಲ್ ನಂಬರ್ 5 ಹೇಳ್ತಾ ಇದ್ದೀನಿ. ದ ಪೇಷಂಟ್ ವುಡ್ ಹ್ಯಾವ್ ಸರ್ವೈವ್ಡ್ ಅಂದರೆ ರೋಗಿಯು ಬದುಕಿರಬಹುದು ಅಂತ ಹೇಳೋಕ್ಕೆ ವುಡ್ ಅಂತ ತಿಳ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತೇವೆ ನೋಡಿ. ಹಾಗೆ ಕೆಳಗಡೆ ಸ್ಪೇಸ್ ಇಲ್ಲ, ಅದರಿಂದ ನಾನು ತೋರಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ ನೋ ಸ್ಪೇಸ್. Therefore, next example or example number 6 ನೋಡ್ಕೊಳ್ಳಿ. ದ ಪೇಷಂಟ್ ಶುಡ್ ಹ್ಯಾವ್ ಸರ್ವೈವ್ಡ್ ಅಂದರೆ ರೋಗಿಯು ಬೇಕಾಗಿತ್ತು ಅಂತಾಗುತ್ತೆ. ಬದುಕಿರಬೇಕಿತ್ತು ಅಥವಾ ಬದುಕಿರಬೇಕಾಗಿತ್ತು ಅನ್ನಕ್ಕೆ ಹೇಳಬೇಕು. ಶುಡ್ ಹ್ಯಾವ್ ಸರ್ವೈವ್ ಅಂದರೆ ಬದುಕು ಅಂತಾಗುತ್ತೆ ಹೇಳ್ತಾ ಇದ್ದೀನಿ. ಮೂರು ಎಕ್ಸಾಂಪಲ್ಸು ಅದೇ ಇದು ಯಾವ ಟು ಸಿ ದಮ್. ಎಕ್ಸಾಂಪಲ್ ನಂಬರ್ 1 ನೋಡ್ಕೊಳ್ಳಿ. ಇಫ್ ಶಿ ಹ್ಯಾಡ್ ಕಮ್ ಐ ವುಡ್ ಹ್ಯಾವ್ ಗಾನ್ ಅಂದರೆ ಕನ್ನಡದಲ್ಲಿ ಅವಳು ಬಂದಿದ್ದರೆ ನಾನು ಹೋಗಬಹುದಾಗಿತ್ತು ಅಂತಾಗುತ್ತೆ. ಅಂದರೆ ಒಂದು ವೇಳೆ ಅವಳು ಬಂದಿದ್ದರೆ ನಾನು ಹೋಗಬಹುದಾಗಿತ್ತು ಅಂತಾಗುತ್ತೆ. ಹಾಗೆ ಮುಂದುವರೆದು ಇಫ್ ಎಕ್ಸಾಂಪಲ್ ನಂಬರ್ 2 ಹೇಳ್ತಾನೆ. ಇಫ್ ಶಿ ಹ್ಯಾಡ್ ಕಮ್ ಐ ಶುಡ್ ಹ್ಯಾವ್ ಗಾನ್ ಅಂದರೆ ಅವಳು ಬಂದಿದ್ದರೆ ನಾನು ಹೋಗಬೇಕಾಗಿತ್ತು ಅಥವಾ ನಾನು ಹೋಗಲೇಬೇಕಾಗಿತ್ತು ಅಂತ ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಶುಡ್ ಬಂದರೆ ಮಾಡಲೇಬೇಕಾಗಿತ್ತು ಅಂತ ನೋಡ್ಕೊಳ್ಳಿ. ಶುಡ್ ಅಂದರೆ ಮತ್ತೊಂದು ಅರ್ಥ ಆಗುತ್ತೆ. ವುಡ್ ಅಂದರೆ ಬಹುದು ಅಂತ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ತಿಳ್ಕೊಳ್ಳಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಒಂದು ಎಕ್ಸಾಂಪಲ್ ನಂಬರ್ 3 ಹೇಳ್ತಾ ಇದ್ದೀನಿ. ಇಫ್ ಐ ಹ್ಯಾಡ್ ರಿಟನ್ ಹಿಸ್ ಎಕ್ಸಾಮ್ ಐ ವುಡ್ ಹ್ಯಾವ್ ಪಾಸ್ಡ್ ಅಂದರೆ ಅವನು ತನ್ನ ಪರೀಕ್ಷೆಯನ್ನು ತಾನೇ ಬರೆದರೆ ಪಾಸ್ ಆಗಬಹುದಾಗಿತ್ತು ಅಂತಾಗುತ್ತೆ. ಅಲ್ಲಿ ವುಡ್ ಅಂದರೆ ಹೇಳ್ತಾ ಇದ್ದೀನಿ, ವುಡ್ ಅಂದರೆ ಬಹುದು ಅಂತ ಆಗುತ್ತೆ ಹೇಳ್ತಾ ಇದ್ದೀನಿ. ಒಂದು ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 3 ಹೇಳ್ತಾ ಇದ್ದೀನಿ. ಇಫ್ ಹಿ ಹ್ಯಾಡ್ ರಿಟನ್ ಹಿಸ್ ಎಕ್ಸಾಮ್ ಹಿ ಶುಡ್ ಹ್ಯಾವ್ ಪಾಸ್ಡ್ ಅಂದರೆ ಕನ್ನಡದಲ್ಲಿ ಅವನು ತನ್ನ ಪರೀಕ್ಷೆಯನ್ನು ತಾನೇ ಬರೆದರೆ ಪಾಸ್ ಆಗ್ತಿದ್ದ ಅಂತ ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ತಿಳ್ಕೊಳ್ಳಿ ಮತ್ತೆ ಹೇಳ್ತೀನಿ. ವುಡ್ ಅಂದರೆ ಬಹುದು ಅಂತ ಕನ್ನಡ ಬರುತ್ತೆ. ಶುಡ್ ಅಂದರೆ ಆಗಲೇಬೇಕು ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿಗೆ ನಾನು ಹೇಳ್ತಾ ಇದ್ದೀನಿ ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಇದ್ದೀನಿ. ರಿಮೈನಿಂಗ್ ಎಕ್ಸಾಂಪಲ್ಸು we are going to learn and we are going to see by tomorrow. Of course, tomorrow only the last class of all about tenses and continuous tenses we are going to end up by tomorrow. ಆದರೆ ನಾಳೆ ಬೆಳಗ್ಗೆ ಮತ್ತೆ ಸಿಗೋಣ. ಕೊನೆಯದು ಅದುವೇ ಸಮ್ ಮೋರ್ ಎಕ್ಸಾಂಪಲ್ಸು ಆರ್ ಪೆಂಡಿಂಗು ಅದೇ ಕೆಲವು ಉದಾಹರಣೆಗಳು ಉಳಿದಿವೆ. ಅವುಗಳನ್ನ ನಾಳೆ ನೋಡೋಣ ತಿಳಿಯೋಣ ಅಂತ ಹೇಳ್ತಾ ಇದ್ದೀನಿ. ಅದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ತಿಳ್ಕೊಂಡಾದ್ಮೇಲೆ ಗೊತ್ತಾಗ್ತೀರ. ಕೊನೆಗೆ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ವೆರಿ ಮಚ್.